ಭಾಗ್ಯಲಕ್ಷ್ಮಿ ಸೀರಿಯಲ್ ಆರಂಭದಿಂದಾನು ಕೂಡ ಒಂದಷ್ಟು ಮೆಸೇಜ್ಗಳನ್ನ ಕೊಡ್ತಾನೆ ಬಂದಿದೆ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಒಂದಷ್ಟು ಸ್ಫೂರ್ತಿದಾಯಕ ವಿಚಾರಗಳನ್ನ ತುಂಬತಾನೆ ಬಂದಿದೆ. ಒಂದ್ ಕಡೆ ಕುಸುಮ, ಇನ್ನೊಂದ್ ಕಡೆ ಭಾಗ್ಯ, ಇಬ್ರು ಕೂಡ ಇನ್ಸ್ಪಿರೇಷನ್ ಆಗಿನೇ ಕಾಣಿಸ್ತಾ ಬಂದಿದ್ದಾರೆ. ಕುಸುಮ ಹೇಗೆ ಇನ್ಸ್ಪಿರೇಷನ್ ಆದ್ರು ಅಂತ ಅಂದ್ರೆ, ಇದ್ರೆ ಇಂತ ಅತ್ತೆ ಇರ್ಬೇಕಪ್ಪ ಅಂತ ಅದೆಷ್ಟೋ ಸೊಸೆದಿರು ಅಂದ್ಕೊಂಡಿದ್ರು. ಯಾಕಂತಂದ್ರೆ ಸೊಸೆ ಬಗ್ಗೆ ಕಂಪ್ಲೀಟ್ ಕಾಳಜಿ ಅತ್ತೆಗೆ ಇತ್ತು. ಸೊಸೆ ಏನೇ ಮಾಡ್ತೀನಿ ಅಂತಂದ್ರು ಕಂಪ್ಲೀಟ್ ಬೆಂಬಲ ಇತ್ತು. ಅಷ್ಟೇ ಯಾಕೆ, ಈಗ ಮಗನ್ನ ಬಿಟ್ಟು ಇನ್ನೊಬ್ರನ್ನ ಪ್ರೀತಿ ಮಾಡಿ ಮದ್ವೆ ಆಗ್ತಿದೀನಿ ಅಂತ ಅಂದಾಗ ಸೊಸೆಯ ಸಂಸಾರವನ್ನ ಸರಿ ಮಾಡೋಕೆ, ಸೊಸೆಯ ಜೀವನವನ್ನ ಸರಿ ಮಾಡೋದಕ್ಕೆ ಇದೇ ಅತ್ತೆ ಮುಂದೆ ನಿಂತಿದ್ದಾರೆ. ಅಂದು ಮಗ ತನ್ನ ಹೆಂಡತಿಯನ್ನ ನೀನ್ ಎಮ್ಮೆ ದಡ್ಡಿ ಅಂತ ಬೈತಾ ಇದ್ದಾಗ ಸೊಸೆಲಿ ಏನು ಡಿಫಾಲ್ಟ್ ಇದೆ ಅಂತ ನೋಡ್ಕೊಂಡಂತ ಅತ್ತೆ ಅವಳನ್ನ ಓದೋದಕ್ಕೆ ಬಿಟ್ಟಿದ್ಲು. ನೀನ್ SLC ಕಟ್ಟಿ ಪಾಸ್ ಮಾಡು ಅಂತ ಸ್ಕೂಲಿಗೆ ಕಳ್ಸಿ ಪಾಸ್ ಮಾಡಿಸಿದ್ಲು. ಅದಾದ್ಮೇಲೆ ನಿನ್ ಕೈಲಿ ನಾನಿಲ್ದೆ ಬದುಕಕ್ಕಾಗಲ್ಲ ಅಂತ ಮಗ ಹೇಳಿದಾಗ ಅದ್ ಯಾಕೆ ಬದುಕಕ್ಕಾಗಲ್ಲ ಅಂತ ಧೈರ್ಯವಾಗಿ ಒಬ್ಳೆ ದುಡ್ದು ಬದುಕುವಷ್ಟು ಧೈರ್ಯವನ್ನ ಕುಸುಮ ಭಾಗ್ಯಗೆ ಕೊಟ್ಟಿದ್ರು. ಇದೇ ಕಾರಣಕ್ಕೆ ಅತ್ತೆ ಸೊಸೆ ಇಬ್ರು ಕೂಡ ಇನ್ಸ್ಪಿರೇಷನ್ ಆಗಿ ಕಾಣಿಸ್ತಾ ಇದ್ದಾರೆ. ಈಗ ಭಾಗ್ಯಗೆ ಆದಿ ಮೇಲೆ ಲವ್ ಆಗಿದೆ. ಆದಿಯನ್ನ ಮದ್ವೆ ಆಗೋದಕ್ಕೂ ಕೂಡ ಎಲ್ಲರ ಒಪ್ಪಿಗೆ ಸಿಕ್ಕಾಗಿದೆ. ಈ ಮದ್ವೆ ಪ್ಲಾನ್ ಅನ್ನ ಏನೋ ಉಲ್ಟಾ ಮಾಡೋದಕ್ಕೆ ತಾಂಡವ್ ಏನೇ ಪ್ಲಾನ್ ಮಾಡಿದ್ರು ಕೂಡ ಅದನ್ನ ಫೇಲ್ ಮಾಡೋದಕ್ಕೆ ಕುಸುಮ ಹತ್ರ ಕೂಡ ಒಂದು ಒಳ್ಳೆ ಸ್ಟ್ರಾಟಜಿ ರೆಡಿ ಆಗಿದೆ. ಬಿಕಾಸ್ ಮಗ ಚಾಪೆ ಕೆಳಗಡೆ ತೂರಿದ್ರೆ ಅವರ ಅಮ್ಮ ರಂಗೋಲಿ ಕೆಳಗಡೆ ತೂರ್ದೇ ಇರ್ತಾರ. ಆ ರೀತಿ ಏನೋ ಪ್ಲಾನ್ ಮಾಡಿದ್ದಾರೆ. ಹೀಗಾಗಿನೇ ಎಲ್ರು ಒಟ್ಟಾಗಿ ಸುಖ ಜೀವನ ನಡೆಸೋಣ ಅಂತ ವಾಪಸ್ಸು ದೊಡ್ಡ ಮನೆಗೆ ಬಂದಾಗ ಶ್ರೇಷ್ಠ ಕೂಡ ಅದರ ಹಿಂದೆನೆ ಬರುವಂತೆ ಕುಸುಮ ಮಾಡಿದ್ದಾಳೆ. ಈಗ ಆದಿ ಭಾಗ್ಯ ಮದ್ವೆ ತಯಾರಿ ನಡೀತಾ ಇದೆ. ಎಲ್ರೂ ಕೂಡ ಸಂಭ್ರಮದಿಂದ ಶಾಪಿಂಗ್ ಎಲ್ಲ ಮುಗಿಸ್ತಾ ಇದ್ದಾರೆ. ಸೊ ಈಗ ಏನಂತ ಅಂದ್ರೆ, ಶಾಪಿಂಗ್ ಅಂತ ಭಾಗ್ಯ ಬಂದಾಗ ಸೀರೆ ಅಂಗಡಿಯವರು ಒಂದು ವಿಚಾರವನ್ನ ಹೇಳಿದ್ದಾರೆ. ಯಾರ್ದು ಮದ್ವೆ ಅಂದಾಗ ಭಾಗ್ಯ ನಂದೇ ಮದ್ವೆ ಅಂತ ಅಂದಾಗ ಅಂಗಡಿಯಲ್ಲಿರುವಂತಹ ಒಂದು ಮಹಿಳೆ ಈ ವಯಸ್ಸಲ್ಲಿ ನಿಮ್ಗೆ ಬೇಕಿತ್ತ ಅಂತ ಕೇಳಿದ್ದಾಳೆ. ಸೊ ಈ ವಿಚಾರದಲ್ಲಿ ಜಗತ್ತಲ್ಲೂ ಕೂಡ ಈ ವಿಚಾರ ಇದೆ. ಎಷ್ಟೋ ಜನರಿಗೆ ಯಾವ್ದೋ ವಯಸ್ಸಲ್ಲಿ ಸಂಗಾತಿ ಬೇಕು ಅಂತ ಅನ್ನಿಸ್ದಾಗ ಅಥವಾ ಬೆಸ್ಟ್ ಸಂಗಾತಿ ಸಿಕ್ಕಿದಾಗ ಆ ವಯಸ್ಸಲ್ಲೂ ಕೂಡ ಮದ್ವೆ ಆಗುವಂತ ಚಾನ್ಸಸ್ ಇರುತ್ತೆ. ಆದ್ರೆ ಈಗ್ಲೂ ಕೂಡ ಸಮಾಜದಲ್ಲಿರುವಂತಹ ಒಂದಷ್ಟು ಕೊಳಕು ಮನಸ್ಥಿತಿಗಳು ಈ ವಯಸ್ಸಲ್ಲಿದು ಬೇಕಾ ಅನ್ನೋ ತರ ಮಾತಾಡೋದನ್ನ ಕಲ್ತಿದ್ದಾರೆ. ಆ ತರ ಮಾತಾಡಿ ಮನಸ್ಸಿಗೆ ನೋವನ್ನ ಮಾಡೋರು ಕೂಡ ತುಂಬಾನೇ ಇದ್ದಾರೆ. ಆದ್ರೆ ಇಲ್ಲಿ ಆ ರೀತಿ ಮಾತಾಡೋರಿಗೆ, ಆ ರೀತಿ ಕೊಂಕು ಮಾತಾಡಿ ನೋವು ಮಾಡೋರ್ಗೆ ಖಡಕ್ ಉತ್ತರವನ್ನ ಭಾಗ್ಯ ಕೊಟ್ಟಿದ್ದಾರೆ. ಮದ್ವೆ ಆಗೋದಕ್ಕೆ ವಯಸ್ಸಲ್ಲ ಮುಖ್ಯ, ಮದ್ವೆ ಆಗೋದಕ್ಕೆ ಬೇಕಿರೋದು ಮನಸ್ಸು ಅನ್ನೋದು. ಈ ಒಂದು ಲೈನು ಅದೆಷ್ಟೋ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿ. ಈಗಂತೂ ಮದ್ವೆ ವಿಚಾರ ಅಂತ ಬಂದಾಗ ಸಾಕಷ್ಟು ಹೆಣ್ಮಕ್ಳು ತಡವಾಗಿನೇ ಮದ್ವೆ ಆಗುವಂತದ್ದು. ಯಾರೋ ಏನೋ ಅಂದ್ಕೊಂತಾರೆ, ತಡವಾಗಿ ಮದ್ವೆ ಆದ್ರೆ ಏನಾಗಬಹುದು, ಇವೆಲ್ಲಾ ಯೋಚನೆಗಳಿಗೂ ಕೂಡ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯ ಮೂಲಕ ಇದಕ್ಕೆ ಉತ್ತರ ಸಿಕ್ಕಿದೆ.